ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾನು ನಾಗರ ಪಂಚಮಿ ಹಬ್ಬದ ವಿಶೇಷ ಅವಲಕ್ಕಿ ಚೂಡಾನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಜನ ಈ ಹಬ್ಬದ ಟೈಮಲ್ಲಿ ಈ ಅವಲಕ್ಕಿ ಚೂಡಾನ ಯಾರು ಕೂಡ ಮಿಸ್ ಮಾಡಲ್ಲ ಮತ್ತು ಸ್ವೀಟು ಖಾರ ಎರಡನ್ನೂ ಕೂಡ ಸಮನಾಗಿಯೇ ಇಲ್ಲಿ ರೆಡಿ ಮಾಡ್ತಾರೆ. ನಾನು ಕೂಡ ಅದೇ ರೀತಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ರೆಸಿಪಿಯಾಗಿದೆ. ಇವಾಗ ನಾನಿಲ್ಲಿ ಅರ್ಧ ಕೆಜಿ ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ. ನಿಮ್ಮ ಅಳತೆಗೆ ಅನುಗುಣವಾಗಿ ನೀವು ತಗೊಳ್ಳಿ. ಇದು ತುಂಬ ತೆಳುವಾಗಿರುತ್ತೆ, ನಾರ್ಮಲ್ ಅವಲಕ್ಕಿ ಆ ಥರ ಇರಲ್ಲ. ಪೇಪರ್ ಅವಲಕ್ಕಿ ಅಂತ ಹೇಳಿದ್ರೇ ಸಾಕು ನೋಡಿ, ಎಷ್ಟು ಪೇಪರ್ ಅಷ್ಟೇ ಇದು ತುಂಬ ತೆಳುವಾಗಿದೆ. ಈ ಅವಲಕ್ಕಿಗೆ ಒಗ್ಗರಣೆಗೆ ಏನೇನು ಸಾಮಾನುಗಳು ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 100 ಗ್ರಾಮ್ನಷ್ಟು ಎಣ್ಣೆ, ಒಂದು ಸ್ಪೂನಷ್ಟು ಅರಿಶಿನ, ಹಾಗೆ ಒಂದು 10ರಿಂದ 12 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಒಣಕೊಬ್ಬರಿ ಬಟ್ಲನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಿಳಿ ಎಳ್ಳು, ಒಂದು 4 ಟೇಬಲ್ ಸ್ಪೂನ್ನಷ್ಟು, 1 ಬೌಲ್ನಷ್ಟು ಪುಟಾಣಿ, ಹಾಗೆ 1 ಬೌಲ್ನಷ್ಟು ಶೇಂಗಾ, 1 ಬೌಲ್ನಷ್ಟು ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಅಗಲವಾದಂತಹ ಪಾತ್ರೆನ ಇಟ್ಕೊಂಡು ಅದು ಚೆನ್ನಾಗಿ ಬಿಸಿಯಾದ ನಂತರ ತಗೊಂಡಿರುವಂತಹ ಅವಲಕ್ಕಿನ ಅದಕ್ಕೆ ಹಾಕಿ ಕಡಿಮೆ ಪ್ರಮಾಣದಲ್ಲಿ ಇರಲಿ. ಗ್ಯಾಸ್ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಹೈ ಮಾಡಬೇಡಿ. ತುಂಬ ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕೈ ಬಿಡದೇನೆ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ತಳದಲ್ಲಿ ಅವಲಕ್ಕಿ ಇದ್ದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ನಾವು ಕೈ ಬಿಡದೇ ಇದನ್ನು ಫ್ರೈ ಮಾಡೋ ಕಾರಣ ಯಾವುದಕ್ಕೆ ಅಂತ ಹೇಳಿದ್ರೆ, ಕೈ ಬಿಡದೆ ಮಾಡೋದ್ರಿಂದ ಪ್ರತಿಯೊಂದು ಅವಲಕ್ಕಿ ಅಗಳು ಕೂಡ ಕ್ರಿಸ್ಪಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ನೋಡಿ, ಈ ಥರ ಕೈಯಲ್ಲಿ ತಗೊಂಡು ಪ್ರೆಸ್ ಮಾಡಿದ್ರೆ ಪೌಡ್ರ್ ಆಗಬೇಕು. ಇವಾಗ ಅದನ್ನು ರಿಮೂವ್ ಮಾಡಿಕೊಂಡು ಅದನ್ನು ನಾವು ಇವಾಗ ಪಾತ್ರೆಯಿಂದ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಎಲ್ಲ ಅವಲಕ್ಕಿನೂ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಇವಾಗ ಅದನ್ನು ರಿಮೂವ್ ಮಾಡಿಕೊಂಡು ಅದೇ ಪಾತ್ರೆಗೆ ತಗೊಂಡಿರುವಂತಹ ಆಯಿಲನ್ನು ಹಾಕಿ ಚೆನ್ನಾಗಿ ಆಯಿಲ್ ಬಿಸಿ ಆದ ನಂತರ ಮೊದಲಿಗೆ ನಾನು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ಐಟಮು ನಾನು ಹೇಗೆ ಹೇಳ್ತೀನಿ ಅದೇ ಥರ ನೀವು ಕೂಡ ಫ್ರೈ ಮಾಡಿ ತುಂಬ ರುಚಿಯಾಗಿ ಅವಲಕ್ಕಿ ಚೂಡ ರೆಡಿ ಆಗುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಪುಟಾಣಿನ ತಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಬಿಟ್ಟು ಸೆಂಟ್ರು ಸೀದೋಗೋ ಚಾನ್ಸ್ ಕೈ ಬಿಡದೇನೆ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಪುಟಾಣಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಿಮಗೆ ಇದಕ್ಕೆ ಇನ್ನೂ ಏನಾದರೂ ಹಾಕಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಬಹುದು. ಇವಾಗ ಒಣ ಕೊಬ್ಬರಿನ ಹಾಕಿದ್ದೀನಿ. ಒಣ ಕೊಬ್ಬರಿನ ಹಾಕಿ ಅದನ್ನು ಕೂಡ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಕೂಡ ರೆಡಿಯಾಗಿದೆ. ಸೈಡಿಗೆ ಹಾಕಿಬಿಟ್ಟು ಕರಿಬೇವು ಸೊಪ್ಪು 1 ಬೌಲ್ನಷ್ಟು ತಗೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಇನ್ನೂ ಜಾಸ್ತಿ ಕೂಡ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಬಹುದು. ಇದು ನೋಡಿ, ಈ ಥರ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಆ ನಂತರ ಆವಾಗಲೇ ತಗೊಂಡಿಟ್ಟಿರುವಂತಹ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿರು ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋದಾದರೆ ಈ ಟೈಮಲ್ಲಿ ಒಣಗಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ಬಹುದು. ಈ ಮೆಣಸಿನ್ಕಾಯಿ ಕ್ರಿಸ್ಪಿ ಆಗಬೇಕು. ನಾವು ಅವಲಕ್ಕಿ ತಿಂತಾ ಇದ್ದರೆ ಹಾಗೆಯೇ ಕರಿಬೇವಿನ ಸೊಪ್ಪು ಯಾವ ಥರ ಕ್ರಿಸ್ಪಿ ಆಗಿದೆ ಅದೇ ಥರ ಇದು ಕೂಡ ಕ್ರಿಸ್ಪಿ ಆಗಬೇಕು. ನಂತರ ಕೊನೆಯದಾಗಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಎಳ್ಳನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು. ಇವಾಗ ಇದನ್ನು ರಿಮೂವ್ ಮಾಡ್ಕೊಳ್ಳುವಂತಹ ಕೆಲಸ ಏನಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅವಲಕ್ಕಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಅರಿಶಿನವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಇದು ಉಪ್ಪು ಮತ್ತು ಅರಿಶಿನ ಎಳ್ಳಲ್ಲಿ ಸೇರಿಸಿದ ನಂತರ ಹಾಗೆ ಇಮ್ಮಿಡಿಯೇಟಾಗಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಅವಲಕ್ಕಿನ ಇದಕ್ಕೆ ಸೇರಿಸ್ಕೊಳ್ಬೇಕು. ಅವಲಕ್ಕಿ ಸೇರಿಸಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಹಾಕಿರುವಂತಹ ಎಳ್ಳು, ಉಪ್ಪು, ಅರಿಶಿನ ಪ್ರತಿಯೊಂದು ಕಾಳಿಗೂ ಸೇರೋ ಥರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನೆನಪಿರಲಿ, ತುಂಬ ಫೋರ್ಸಾಗಿ ಇದನ್ನು ಗಡಿಬಿಡಿಯಾಗಿ ಮಾಡಿದ್ರೆ ಅವಲಕ್ಕಿ ಪುಡಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೈಡಲ್ಲಿನೇ ಇದನ್ನು ಈ ಥರ ಕಲಿಸ್ಕೊಳ್ಬೇಕು. ನೋಡಿ, ಪ್ರತಿಯೊಂದು ಅವಲಕ್ಕಿ ಕಾಳಿಗೂ ಕೂಡ ಚೆನ್ನಾಗಿ ಹಾಕಿರುವಂತಹ ಒಗ್ಗರಣೆ ಸೇರಿದೆ. ಇದೇ ಥರ ನೀವು ಕೂಡ ಅವಲಕ್ಕಿ ಚೂಡಾನ ರೆಡಿ ಮಾಡ್ಕೊಳ್ಳಿ.
ಇವಾಗ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಪ್ರತಿಯೊಂದು ಐಟಮ್ಸನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅನಿಸಿದ್ರೆ ಗೋಡಂಬಿನ ಹಾಕ್ಕೊಳ್ಬಹುದು, ಅಥವಾ ಇದರಲ್ಲಿ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬಹುದು. ನಾನು ಸ್ವೀಟನ್ನು ಅವಾಯ್ಡ್ ಮಾಡಿ ಈ ಚೋಡನ ರೆಡಿ ಮಾಡಿದ್ದೀನಿ. ನಿಮಗೆ ಸ್ವೀಟ್ ಇಷ್ಟ ಇದ್ದರೆ ಈ ಟೈಮಲ್ಲಿ ಸಕ್ಕರೆ ಪುಡಿನ ಕೂಡ ನೀವು ಸೇರಿಸ್ಕೊಳ್ಬಹುದು. ಯಾಕೆ ನಾನು ಸ್ವೀಟ್ ಅವಾಯ್ಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಆಮೇಲೆ ಹೇಳ್ತೀನಿ. ನೋಡಿ, ಇವಾಗ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಮೇಲೆ ಗಾರ್ಲಿಷ್ಗೆ. ನೀವು ಕೂಡ ಮೊದಲೇನಾದರೂ ಹಾಕ್ಕೊಳ್ಳಿ ಅಥವಾ ಕೊನೆಯದಾಗನಾದರೂ ಸೇರಿಸ್ಕೊಳ್ಳಿ. ಯಾಕೆ ನಾನು ಸ್ವೀಟನ್ನು ಸೇರಿಸಿಲ್ಲ ಅಂತ ಅನ್ನೋದಾದರೆ, ಪಂಚಮಿ ಹಬ್ಬಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಲಾಡು ಹಾಗೆ ಇನ್ನೂ ಬೇರೆ ಬೇರೆ ವೆರೈಟಿ ಸಿಹಿ ತಿನಿಸುಗಳನ್ನು ರೆಡಿ ಮಾಡಿರ್ತಾರೆ. ಖಾರ ಅನ್ನೋವಂಥ ಐಟಮ್ ಅಂದರೆ ಅವಲಕ್ಕಿ ಚೂಡ. ಇದಕ್ಕೂ ಸ್ವೀಟ್ ಹಾಕಿದ್ರೆ ಎಲ್ಲ ಸ್ವೀಟ್ ಆಗುತ್ತೆ. ಸ್ವಲ್ಪನಾದರೂ ಸ್ಪೈಸಿನೆಸ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ನಾನು ಸ್ವೀಟನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿ, ಎಷ್ಟೊಂದು ಅದ್ಭುತವಾಗಿ ನಿಮಿಷದಲ್ಲಿ ಅವಲಕ್ಕಿ ಚೂಡ ಕೂಡ ಸಿದ್ಧ ಆಗಿದೆ. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಪ್ರತಿಯೊಂದು ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.